ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುತ್ತದೆ. ವಾದ ಮಾಡಿ ದೂರ ಹೋದವರನ್ನು ನಂಬಬಹುದು, ಹತ್ತಿರ ಇದ್ದು ಅಪವಾದ ಮಾಡುವವರನ್ನು ಯಾವತ್ತೂ ನಂಬಬಾರದು. ಕಾಮ, ಕ್ರೋಧ ಮತ್ತು ದುರಾಶೆಗಳು ಸ್ವಯಂ ವಿನಾಶಕಾರಿ ನರಕಕ್ಕೆ 3 ಬಾಗಿಲುಗಳಾಗಿವೆ. ಬೇರೆಯವರ ವರ್ತನೆಯಿಂದ ನಿಮ್ಮ ನೆಮ್ಮದಿ ಹಾಳಾಗಲು ಎಂದೂ ಅವಕಾಶ ಕೊಡಬೇಡಿ. ಜೀವನದ ನಿರಾಶೆ ಹಾಗೂ ಕಷ್ಟಗಳು ಎಂಬ ರೋಗಕ್ಕೆ ತಾಳ್ಮೆಯೇ ಔಷಧಿ, ಏಕೆಂದರೆ ಸಮಯವು ಬದಲಾಗುತ್ತದೆ. ತಾಳ್ಮೆಯು ನಿಜವಾದ ಪ್ರೀತಿಯ ಲಕ್ಷಣವಾಗಿದೆ. ನೀವು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಆ ವ್ಯಕ್ತಿಯೊಂದಿಗೆ ನೀವು ಹೆಚ್ಚು ತಾಳ್ಮೆಯಿಂದ ಇರುತ್ತೀರಿ. ಧರ್ಮದ ದಾರಿಯಲ್ಲಿ ಎಡವಿ ಬಿದ್ದರೆ ದಾರಿಯನ್ನು ಬದಲಾಯಿಸಿ, ಧರ್ಮವನ್ನಲ್ಲ. ಧರ್ಮದ ದಾರಿಯಲ್ಲಿ ಎಡವಿ ಬಿದ್ದಿದ್ದರೆ ದಾರಿಯನ್ನು ಬದಲಾಯಿಸಿ, ಧರ್ಮವನ್ನಲ್ಲ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ. ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ಬೇಡವಾದ ವಿಷಯಗಳಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಅಹಂಕಾರವೆಂಬುದು ನಮ್ಮ ಕನ್ನಡಕದ ಮೇಲಿನ ಧೂಳಿನಂತೆ. ಅದನ್ನು ಒರೆಸಿಕೊಳ್ಳದಿದ್ದರೆ ಪ್ರಪಂಚದ ಯಾವ ಸಂಗತಿಯೂ ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ಪ್ರೀತಿ ಗಾಳಿಯಂತೆ, ನೀವು ಅದನ್ನು ನೋಡಲಾಗುವುದಿಲ್ಲ, ಆದರೆ ಅದನ್ನು ಅನುಭವಿಸಬಹುದು. ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆಯ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿಟ್ಟ ನಂಬಿಕೆ, ಇದ್ಯಾವುದು ಯಾವತ್ತೂ ಒಳ್ಳೆಯದಲ್ಲ. ಬಿಟ್ಟು ಬಿಡು ನಿನ್ನ ಅರಿಯದೇ ಇರುವ ಜನರ ಚಿಂತೆ, ಮುಂದೆ ಸಮಯವೇ ತಿಳಿಸುವುದು ಅವರಿಗೆ ನಿನ್ನ ಬೆಲೆ ಏನೆಂದು. ಇಂದ್ರಿಯಗಳ ಆನಂದವು ಮೊದಲಿಗೆ ಅಮೃತದಂತೆ ತೋರುತ್ತದೆ, ಆದರೆ ಅದು ಕೊನೆಯಲ್ಲಿ ವಿಷದಂತೆ ಕೈಯಾಗುತ್ತದೆ. ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಮಿತ್ರ, ಆದರೆ ಹಾಗೆ ಮಾಡಲು ವಿಫಲನಾದವನಿಗೆ ಮನಸ್ಸೇ ದೊಡ್ಡ ಶತ್ರು. ಅಜ್ಞಾನಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಕೆಲಸ ಮಾಡುತ್ತಾರೆ. ಬುದ್ಧಿವಂತರು ತಮ್ಮನ್ನು ಪರಿಗಣಿಸದೆ ಭೂಮಿಯ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ.